ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ವಿದ್ಯುತ್ ಇಲಾಖೆ ರೈತರ ಪಂಪ್ಸೆಟ್ಗಳಿಗೆ ಕಳಪೆ ಟಿಸಿ ನೀಡುತ್ತಿದ್ದಾರೆ ಮತ್ತು ಸುಟ್ಟ ಟಿಸಿಯನ್ನು ಕೊಡಲು 15 ರಿಂದ 20 ದಿನ ತೆಗೆದುಕೊಳ್ಳುತ್ತಿದ್ದಾರೆ. ರೈತರಿಗೆ 3 ಫೇಸ್ ವಿದ್ಯುತ್ ಸರಿಯಾಗಿ ನೀಡದೆ ರೈತರನ್ನು ಸತಾಯಿಸುತ್ತಿದ್ದಾರೆ. ತಕ್ಷಣ ಇದನ್ನು ಸರಿಪಡಿಸಿ 24 ಗಂಟೆ ಒಳಗಾಗಿ ಟಿಸಿಯನ್ನು ಒದಗಿಸಬೇಕು. 3 ಫೇಸ್ ವಿದ್ಯುತ್ ಟ್ರಿಪ್ ಆದ ಸಂದರ್ಭದಲ್ಲಿ ಬೇರೆ ರೈತರಿಗೆ ನೀಡಬೇಕು. ನಿರಂತರ ಜ್ಯೋತಿ ಮೇಲೆ 3 ಫೇಸ್ ವಿದ್ಯುತ್ ಹಾಕುವುದನ್ನು ನಿಲ್ಲಿಸಬೇಕು. ಮುಂತಾದ ಬೇಡಿಕೆಗೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಸೊರಬ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ತಮ್ಮ ಬೇಡಿಕೆಗಳನ್ನು 15 ದಿನಗಳ ಒಳಗಾಗಿ ಈಡೇರಿಸದಿದ್ದಲ್ಲಿ ವಿದ್ಯುತ್ ಇಲಾಖೆ ಎದುರಿನಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಉಮೇಶ್ ಪಾಟೀಲ್ ಎಚ್ಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷ ಮಂಜುನಾಥ ಗೌಡ, ಜಿಲ್ಲಾಧ್ಯಕ್ಷ ಮಂಜುನಾಥ ಆರೇಕೊಪ್ಪ, ಈಶ್ವರಪ್ಪ ಕೊಡಗಣಿ ಮುಂತಾದವರಿದ್ದರು. ಒಂದು ಎಕರೆ ಗದ್ದೆ ನಾವು ನಮ್ಮವ ಜಮೀನು ಅವ್ರಿಗೆ ಕೊಡ್ತೇವೆ, ಬಂದು ಮಾಡಕ್ ಅವ್ರು ತಯಾರಾಗಿರ್ಬೇಕು. ರೈತರದ ಕಷ್ಟ ಏನು ಅನ್ನೋದು ಅವಾಗ ಅವ್ರಿಗೆ ಅರ್ಥ ಆಗತ್ತೆ. ಇಲ್ಲ ಅಂದ್ರೆ ಅವ್ರಿಗೆ ಅರ್ಥ ಕುತ್ಕೊಂಡು ಫೋನ್ ಮಾಡಿದ್ರು ಫೋನ್ ಎತ್ತಂಗಿಲ್ಲ. ರೈತರ ಕಷ್ಟ ಸುಖ ಏನು ಅಂತ ಆಲೋಚಿಸಂಗಿಲ್ಲ. ಆಲೋಚಿಸೋ ವ್ಯವಸ್ಥೆ ಅವ್ರಿಗೆ ಆಗ್ಬೇಕು ಅಂತ ಹೇಳಿ ನಾವ್ ಏನ್ ಮಾಡ್ತೇವೆ ಅಂದ್ರೆ 1/2 ಎಕರೆ ಜಮೀನಾದ್ರು ಅವ್ರಿಗೆ ಕೊಡ್ತೇವೆ. ನಮ್ದೇ ಬೋರಿಂದ ಕೊಡ್ತೇವೆ. ಅವರಿಗೆ ಬಂದು ಬೆಳೆದು ಅವ್ರು ಬೆಳೆದು ತೋರಿಸ್ಬೇಕು. ಅಲ್ಲಿ ಅನ್ನ ಹಾಕೋದನ್ನ ಅವರು ನಾವು ತಡೆಗಟ್ಸ್ಬೇಕು ಅಂತೇಳಿ ಅವ್ರು ಏನಾದ್ರು ಯೋಚನೆ ಮಾಡೋದಾದ್ರು ನಮ್ಮಿದ್ರೆ ಹೇಳಿ ಅವ್ರು ನೀವು ಅನ್ನ ಬೆಳೆಯೋದ್ ಬೇಡ ಮನೆಗಿರಿ ನೀವು ಅಂತ ಹೇಳಿ ಆ ಆಲೋಚನೆ ಅವ್ರಿಗೆ ಇದ್ರೆ ಬರ್ಲಿ. ಇಲ್ಲಿ ಅಧಿಕಾರಿಗಳು ಬರಕ್ ಹೇಳ್ರಿ, ಇಲ್ಲಿ ಬರ್ಬೇಕಿಲ್ಲ. ನಾವು ತಲೆ ಜಿರ್ರಂಗ್ ಬಂದು ಕುತ್ಕೊಂಡಿದ್ದಾವೆ. ಬೆಳಿ ನೋಡಿದ್ರೆ ಹಾಳಾಗ್ತಾ ಇದಾವು. ಬೆಸ್ಕಾಂ ಅಧಿಕಾರಿಗಳು ಅಲ್ಲಿ ಕಟ್ಟೆಗೆತ್ತಿ ಇಲ್ಲಿ ಕಟ್ಟೆಗೆತ್ತಿ ಅಂತ ಹೇಳ್ತಾರ. ಅದು ಬಂದು ಸರಿಪಡಿಸೋದು ಯಾರಿಗೆ ಅಧಿಕಾರ ಐತಿ? ರೈತರಿಗೆ ಆಯ್ತು, ಬೆಸ್ಕಾಂ ಅಧಿಕಾರಿಗಳಿಗೆ ಆಯ್ತು. ಅದನ್ನ ಅರ್ಥ ಮಾಡ್ಕೋಬೇಕು. ಬೆಸ್ಕಾಂ ಅಧಿಕಾರಿಗಳು ಎಲ್ಲ ಇಲ್ಲಿ ಬಂದು ಸೇರ್ಬೇಕು ನಮಗ. ಅದನ್ನ ಯಾವುದು ಕಾರ್ಯರೂಪಕ್ಕೆ ನೀವೇನ್ ಮಾಡಿದ್ರಿ? ಟಿಸಿಗಳನ್ನ ಅಲಾಟ್ ಮಾಡೋದು, ಸ್ಯಾಂಕ್ಷನ್ ಮಾಡೋದು, ಕೊಡೋದು, ಅಲ್ಲಿ ಯಾರ್ಯಾರಿಗೂ ಬೇಡ ಕೊಡೋದು. ಅದು ಯಾರಿಂದ ಯಾಕೆ ಮಾಡಿದ್ರಿ? ಕಟ್ಟಾಕ್ತಾರೆ. ನೀವು ಮಾಡೋ ಕೆಲಸನೂ ಮಾಡಿಲ್ಲ. ಇವತ್ತು ಯಾವುದೋ ಒಂದು ಹಳ್ಳಿ ಕರೆಂಟ್ ಹೋದ್ರೆ ಇಡೀ ಗ್ರಿಡ್ ಇಂದ ಸಂಪರ್ಕ ತಪ್ಪಿಸ್ಕೊಳ್ತಾರೆ. ನಿಮ್ಗೇನ ಮಾನ ಮರ್ಯಾದೆ ಇತ್ತಂದ್ರೆ ಎಷ್ಟು ದಿವಸ ಬೇಕದು ಸರಿ ಮಾಡ್ಕೊಳಕ್ಕೆ? ಸರ್ಕಾರ ದುಡ್ಡು ಇಲಾಖೆಗೆ ಎಷ್ಟು ಜನ ಬರ್ತಾ ಇದ್ದಾರೆ ಇವತ್ತು? ದಿವಸಕ್ಕೆ 80 ಟಿಸಿ ಹೋಗ್ತಾ ಇದಾವಂತೆ. ಅದಕ್ಕೆ ಕಾರಣ ಏನು? ಅಲ್ಲ, ಈ ಸರ್ಕಾರಕ್ಕೂ ಮಾನ ಮರ್ಯಾದೆ ಇತ್ತಂದ್ರೆ ಲೋಫರ್ ಲಜ್ಜೆಗೆಟ್ಟು ಸರ್ಕಾರಗಳು ರೈತರು ಬೋರ್ವೆಲ್ ಹೊಡೆಸಿ ಸ್ವಂತ ದುಡ್ಡಿನಲ್ಲಿ ನೀರಾವರಿ ವ್ಯವಸ್ಥೆ ಮಾಡಿ ಶುಂಠಿ, ಬಾಳೆ, ಅನಾನಸು, ಅಡಿಕೆ, ಭತ್ತ ಬೆಳೆದು ಸರ್ಕಾರದ ಆದಾಯವನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾವೆ. ಸರ್ಕಾರ ಮಾಡೋ ಕೆಲಸ ರೈತರು ಮಾಡ್ತಾ ಇದ್ದಾರೆ. ಸಾಲ ಮೂಲ ಮಾಡಿ ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ. ಸರ್ಕಾರ ಅವ್ರ ಬೆನ್ನು ತಟ್ಟಬೇಕಾಯಿತು. ಅದು ಬಿಟ್ಕೊಂಡು ನೀವು ಅಕ್ರಮ ಹೇಳ್ಕೊಂಡಿದ್ದೀರಿ. ನೀವಿನ್ನೂ ಅರ್ಜಿ ಕೊಟ್ಟಿಲ್ಲ. ಎಂತ ಕೆಟ್ಟ ಪರಿಸ್ಥಿತಿ. ರೈತರು ನೀರಾವರಿ ಸ್ವಂತ ಮಾಡ್ಕೊಳ್ತಾ ಇದ್ದಾರೆ. ಖುಷಿ ಪಟ್ಟು ಸರ್ಕಾರ ಅವ್ರಿಗೆ ಏನೇನು ವ್ಯವಸ್ಥೆ ಬೇಕೋ ಅದನ್ನ ಮಾಡೋದು ಬಿಟ್ಕೊಂಡು ಮತ್ತೆ ಈ ವಿದ್ಯುತ್ತನ್ನು ಖಾಸಗೀಕರಣ ಮಾಡಿ ರೈತರ ಕೊರಳಿಗೆ ಉರುಳಾಕೋದಕ್ಕೆ ಏನು ಬೇಕೋ ಅದು ವ್ಯವಸ್ಥೆ ಎಲ್ಲ ನಡೀತಾ ಐತಿ. ಇವತ್ತು ರೈತರಿಗೆ ಡಿಜಿಟಲ್ ಮೀಟರ್ ಆಗ್ತಾ ಇದ್ದಾರೆ. ಮೊಬೈಲ್ ಕರೆನ್ಸಿ ಹೆಂಗ್ ಖಾಲಿ ಆತೋ ಹಂಗನೆ ನಮ್ಮ IP ಸೆಟ್ಟಿನ ಇದು ಖಾಲಿ ಆದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತೈತಿ? ಇವತ್ತು ಪುಕ್ಕಟ ವಿದ್ಯುತ್ ಇದ್ದೇ ನಮ್ಮ ಸಾಲದಿಂದ ಇನ್ನೂ ಹೊರಗೆ ಬರೋಕ್ಕಾಗಿಲ್ಲ. ಸರ್ಕಾರದ ನೀತಿಗಳಿಂದ ಸ್ವಾಮಿನಾಥನ್ ವರದಿ ಜಾರಿ ಮಾಡ್ರಿ, ನಮಗೆ ಬೆಲೆ ಕೊಡ್ರಿ ಅಂದ್ರೆ ಅದ್ರ ಬಗ್ಗೆ ನಿಮ್ಮ ಸಬ್ಸಿಡಿನೂ ಬೇಡ, ನಮಗೆ ನಿಮ್ಮ ಸಾಲನೂ ಬೇಡ, ನಾವೇ ಕೊಡ್ತೀವಿ ನಿಮಗೆ. ಸ್ವಾಮಿನಾಥನ್ ವರದಿ ಜಾರಿ ಮಾಡಿ, MSP ಬೆಂಬಲ ಬೆಲೆ ಕಾಯಂ ಕಾನೂನು ಬದ್ಧಗೊಳಿಸ್ರಿ. ಅಧಿಕಾರಿಗಳೆಲ್ಲರೂ ಇವತ್ತು ನಮಗೆ ಉತ್ತರ ಕೊಡಬೇಕು. 7 ತಾಸು ವಿದ್ಯುತ್ ಬರಕ್ಕೆ ನೀವೇನು ಮಾಡ್ತೀರೋ ನಮಗೆ ಗೊತ್ತಿಲ್ಲ. TC 24 ತಾಸು ಒಳಗೆ TC ಕೊಡಬೇಕು. ಮೊದಲು ಶಿವಮೊಗ್ಗದಾಗಿತ್ತು ರಿವೈಂಡ್ ಮಾಡೋ ಇದು ಕಚೇರಿಗಳು. ಈಗ ಇಲ್ಲಿ ಸೊರಬದಾಗೆ ಮಾಡ್ತಿದ್ವಿ ಚಳುವಳಿ ಮಾಡಿ 2019 ರಿಂದ 20, 22, 23, 24ರವರೆಗೆ 2000ನೇ ಇಸ್ವಿ ಒಳಗೆ ಏನು ಮಾತಾಡಬೇಕು, ಏನು ಕೊರತೆ ಐತಿ ರೈತರಿಗೆ, ಅದೇ ಕೊರತೆಗಳೇ ಇದಾವೆ. ಅಧಿಕಾರಿಗಳ ಸಂಬಳ ಮಾತ್ರ ಜಾಸ್ತಿ ಆಯ್ತು ಬಿಟ್ರೆ ನಮ್ಮ ಆದಾಯ ಜಾಸ್ತಿ ಆಗಲಿಲ್ಲ.
ನಮ್ಗೆ ಕೊಡ್ತಕ್ಕಂಥ ವಿದ್ಯುತ್ ಸೌಲಭ್ಯ ಗುಣಮಟ್ಟ ಬರಲೇ ಇಲ್ಲ ಎಂದಿಗೂ. ಇದು ಹೌದು ಅಲ್ಲ ಸರ್? 20ನೇ ಇಸ್ವಿಗೂ 2000ನೇ ಇಸ್ವಿಗೂ 25 ವರ್ಷ ಆಯ್ತು ನಾವೀಗ ಇದೇ ವಿಷಯಕ್ಕೆ ಚಳವಳಿ ಮಾಡ್ತಾ. ಇನ್ನೂ ನಮ್ಮ ನಾಯಿ ನರಿಗಳ ಥರ ನೋಡ್ತಾ ಇದ್ದೀರಿ. ಯಾರಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಕೇಳಬೇಕು ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ಇವತ್ತು ರೈತರ ಪಂಪ್ಸೆಟ್ಟು ರೈತರ ಸಮಸ್ಯೆಗಳ ಬಗ್ಗೆ ಇವತ್ತು ಒಂದು ಸಭೆ ಸೇರ್ಕೊಂಡಿದ್ದೀವಿ ನಾವು. ಈಗ ನಮಗೆ ಶಿವಮೊಗ್ಗ ಎಸ್ ಸಿ ಅವರು ಬರಬೇಕು, ಯಾಕಂದರೆ ರೈತರ ಸಮಸ್ಯೆಗಳು ಭಾಳ ಇರೋದ್ರಿಂದ ರೈತರ ಟ್ರಾನ್ಸ್ಫರ್ಗಳು ಹೋದರೆ 20-25 ದಿವಸಗಳ ಒಂದು ಟೈಮನ್ನು ತಗೊತಾ ಇದ್ದಾರೆ. ಇದು ಅದಕ್ಕೂ ಸಹ ರೈತರೇ ದುಡ್ಡು ಕೊಡಬೇಕು. ರೈತರು ದುಡ್ಡು ಕೊಟ್ಟು ನಮ್ಮ ಟ್ರಾನ್ಸ್ಫಾರ್ಮರ್ಗಳನ್ನು ತಗೊಂಡು ಹೋಗಬೇಕು. ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ 3 ಫೇಸ್ ವಿದ್ಯುತ್ತನ್ನು ಸರಿಯಾದ ರೀತಿಯಲ್ಲಿ ನಮಗೆ ಕೊಡ್ತಾ ಇಲ್ಲ. 7 ತಾಸು ಕೊಡ್ತೇವೆ ಅಂತ ಹೇಳಿ 3, 4, 5 ತಾಸು ಮಧ್ಯ ಕರೆಂಟ್ಗಳು ತೆಗಿತಾರೆ. ಯಾಕಂದರೆ ಈಗಿರೋ ಇಂಜಿನಿಯರ್ಗಳು ಲೈನ್ಗಳನ್ನು ಸರಿ ಮಾಡೋಕ್ಕೆ ರೆಡಿ ಇಲ್ಲ. ಸುಮ್ಮನೆ ಒಂದು ಮ್ಯಾನೇಜ್ಮೆಂಟ್ ಮಾಡ್ಕೊಂಡು 5 ಗಂಟೆಗೆ ಮನೆ ಸೇರ್ತಾ ಇದ್ದಾರೆ. ಆ ಉದ್ದೇಶದಿಂದ ನಾವಿವತ್ತು ಇಲ್ಲಿ ಒಂದು ಚಳವಳಿಯನ್ನು ಹಮ್ಮಿಕೊಂಡಿದ್ದೇವೆ. ಈ ರಾಜ್ಯದ ಇಂಧನ ಸಚಿವರಾಗಿರ್ತಕ್ಕಂಥ KJ ಜಾರ್ಜ್ ಅವರು ಇದರ ಬಗ್ಗೆ ಗಮನ ತಗೊಂಡು ಅಧಿಕಾರಿಗಳಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಸರ್ಕಾರ ಕಣ್ಮುಚ್ಚಿ ಕೂತಿದೆ. ಸರ್ಕಾರ ಯಾವುದೇ ರೈತನ ಪರವಾದಂಥ ಕೆಲಸಗಳನ್ನು ಸರ್ಕಾರ ಮಾಡ್ತಾ ಇಲ್ಲ. ನೀವು ನೋಡಿರ್ಬೋದು, ಭಾಳ ದಿನದಿಂದ ನೋಡಿದಿರಿ. ರೈತರ ವಿರೋಧಿ ಕಾಯ್ದೆಗಳನ್ನು ಜಾರಿ ಮಾಡಿ ಇದುವರೆಗೂ ವಾಪಸ್ ತಗೊಳ್ಳೋದಂಥ ಮಾತು ಕೊಟ್ಟು ವಾಪಸ್ ತಗೊಳ್ಳೋದಂಥ ಏಕೈಕ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಇದು BJP ಅವರು ಜಾರಿ ಮಾಡಿದಂಥ ಒಂದು ಕಾಯ್ದೆ, 3 ಕಾಯ್ದೆ. ಅದನ್ನು ಚುನಾವಣೆ ಸಂದರ್ಭದಲ್ಲಿ ನಾವು ವಾಪಸ್ ತಗೊಳ್ತೇವೆ. ನಮಗೆ ನೀವು ಮತವನ್ನು ನೀಡ್ರಿ ಅಂತ ರೈತರಲ್ಲಿ ಕೇಳ್ಕೊಂಡು ಈಗ 1.5 2 ವರ್ಷ ಆಯಿತು. ಮಾತು ಕೊಟ್ಟು ಮೋಸ ಮಾಡಿದಂಥ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸರ್ಕಾರ ರೈತರ ಪರ ಅಂದರೆ ಮಾಧ್ಯಮಗಳಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಜನರ ದೃಷ್ಟಿಯಲ್ಲಿ ನಾವು ರೈತರ ಪರ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅವರು. ಆದರೆ ಯಾವುದು ಮಾಡಿದರೆ ನಿಮಗೆ ಗೊತ್ತಾಗುತ್ತಲ್ಲ, ನಿಮಗೆ ಗೊತ್ತಾಗುತ್ತೆ ಏನು ಮಾಡಿದರು ಏನಿಲ್ಲ ಅನ್ನೋದನ್ನು ನಿಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಆ ನಿಟ್ಟಿನಲ್ಲೇ ನಾವು ಸರ್ಕಾರ ಮತ್ತು ಇಲಾಖೆ ವಿರುದ್ಧ ಹೋರಾಟಗಳನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ. ಇವತ್ತಷ್ಟೇ ಅಲ್ಲ, ನಾನು 15 ದಿವಸ ಗಡುವು ಕೊಡ್ತೀನಿ. ಈ ಸಮಸ್ಯೆಗಳು ಬಗೆಹರಿಬೇಕು. ಆ ಬಗೆಹರಿದ ಸಂದರ್ಭದಲ್ಲಿ ಉಗ್ರ ಚಳವಳಿಯನ್ನು ಮೆಸ್ಕಾಂ ಇಲಾಖೆ ಎದುರು ಬೀಗ ಹಾಕಿ ಮಾಡಲಿಕ್ಕೆ ರೆಡಿಯಾಗಿದ್ದೀವಿ. ಹಾಗಾಗಿ ನಾವು ಇವತ್ತು ಇಲ್ಲಿ ಸೇರ್ಕೊಂಡಿದ್ದೀವಿ. ಸರ್ಕಾರದಿಂದ ಏನೇನು ಮೋಸ ಆಗಿದೆ ರೈತರಿಗೆ? ಸರ್ಕಾರದಿಂದ ರೈತರಿಗೆ ಮೋಸ ಆಗಿರುವಂಥದ್ದು ಅಂದರೆ ಕೆಲವು ವಿಷಯದಲ್ಲಿ ಒಂದು ವಿದ್ಯುತ್ ಇರ್ಬೋದು. ಇವತ್ತು ಅಕ್ರಮ ಸಕ್ರಮ ಕಟ್ಟಿಸ್ಕೊಳ್ತಾ ಇಲ್ಲ, ಅದು ಮೋಸನೇ ನಮಗೆ. ಯಾಕೆಂತಂದರೆ ರೈತರು ನೀವೇ ಪ್ರತಿಯೊಂದು ಲೈನನ್ನು ನೀವೇ ಬರೆಸಬೇಕು, ನೀವೇ ತಗೊಳ್ಬೇಕು, ದುಡ್ಡು ಕಟ್ಟಿ ತಗೋಬೇಕು ಅನ್ನೋಂಥ ಒಂದು ಕಾನೂನನ್ನು ಮಾಡಿದರು. ಅದು ರೈತ ಒಂದು ಬೋರ್ವೆಲ್ಲನ್ನು ನಾವು ಕೊರೆಸಿದ ಅಂತಂದರೆ ಆ ಬೋರ್ವೆಲ್ ಕೊರೆಸೋದ್ರ ಜೊತೆಗೆ 2 ಲಕ್ಷ ರೂಪಾಯಿ ಅದು ಲೈನ್ ಅದು ಎಷ್ಟಾಗುತ್ತೋ ಗೊತ್ತಿಲ್ಲ, 5-6 ಲಕ್ಷ ರೂಪಾಯಿ ರೈತನಿಗೆ ಹೊರೆ ಆಗ್ತದೆ. ಯಾಕಂದರೆ ಒಂದು ತುತ್ತು ಅನ್ನ ನಾವು ಉಣ್ಲಿಕ್ಕೋಸ್ಕರ, ಒಂದು ತುತ್ತ ದೇಶಕ್ಕೆ ಅನ್ನ ಹಾಕ್ಲಿಕ್ಕೋಸ್ಕರ ರೈತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಕಷ್ಟಪಟ್ಟು. ಹಾಗಾಗಿ ಅದು ಒಂದು ಮೋಸನ ಆಗಿದೆ ನಮಗೆ. ಆ ಕಾಯ್ದೆಗಳೇನಂತೂ ವಾಪಸ್ ತಗೊಳ್ಳೋದಿಲ್ಲ. APMC ಮತ್ತು ಭೂ ಸುಧಾರಣಾ ವಿದ್ಯುತ್ತನ್ನು ಇದುವರೆಗೂ ವಾಪಸ್ ಏನು ತಗೊಂಡಿಲ್ಲ, ಅದು ಹೇಳಿ ಮೋಸ ಮಾಡಿದಂಥದ್ದು. ಇಂಥವು ಹಲವಾರು ಚಾಪಕದ ನೀವು ನೋಡಿರ್ಬೋದು. ಏನೋ ಒಂದು ಅಫಿಡವಿಟ್ ಮಾಡಿಸ್ಬೇಕು ಅಂತ ಹೇಳಿದರೆ 20 ರೂಪಾಯಿ ಚಾಪಕ ಅದು ನಿಮಗೆ ಗೊತ್ತಿರೋಂಗೆ. ಇವತ್ತು 120 ರೂಪಾಯಿ ಅದೇ ಚಾಪಕ ಕೊಡ್ಬೇಕು. ನಾವು ಎಲ್ಲಿಂದ ತರಬೇಕು ರೀ? ಪ್ರತಿಯೊಂದನ್ನು ನಮಗೆ ಹೊರೆ ಮಾಡಿದ್ದಾರೆ. ಆದರೆ ರೈತನ ಬೆಳೆಗಳು ಏನು ಬೆಲೆ ಇದೆ? ಹೋದ ಬರಗಾಲ ತಿನ್ನಕ್ಕೆ ಅನ್ನ ಸಿಗಲ್ಲ ಅಂತ ಹೇಳಿ 3,300 ರೂಪಾಯಿ ಭತ್ತ ಮಾಡಿದರು. ಈ ಸಾರಿ 2,200 ರೂಪಾಯಿ ಭತ್ತಗಳು. ಯಾಕೆ ಕೊಡಬಾರ್ದು? MSP ಯಾಕೆ ಜಾರಿ ಮಾಡಬಾರ್ದು ಇವರು? ಸ್ವಾಮಿನಾಥನ್ ವರದಿ ಏನಿದೆ ಆ ಆಧಾರದ ಮೇಲೆ ರೈತನ ಬೆಳೆಗಳಿಗೆ ಯಾಕೆ ಬೆಲೆ ನಿಗದಿ ಮಾಡಬಾರ್ದು? ಗೋವಿನ ಜೋಳ ಇರ್ಬೋದು, ಯಾವುದೇ ಇರ್ಬೋದು, ಪೂರ್ಣ MSP ಒಂದು ಒಳ್ಳೆ ಬೆಲೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಲಿ. ಅವತ್ತು ನಾವು ರೈತರ ಪರವಾದ ಸರ್ಕಾರ ಅಂತ ನಾವು ಒಪ್ಕೊಳ್ತೀವಿ. ಇಲ್ಲ ಅಂತಂದ್ರೆ ನಾವು ಒಪ್ಕೊಳ್ಳೋಕ್ಕಾಗಲ್ಲ ಸರ್ಕಾರವನ್ನು. ಮುಂದಿನ ದಿನಗಳಲ್ಲಿ ಆ ಸರ್ಕಾರಗಳನ್ನು 2 ಸರ್ಕಾರಗಳನ್ನು ಕಿತ್ತು ಒಗಿಲಿಕ್ಕೆ ನಮ್ದು ಆಗಲೇ ವೇದಿಕೆ ರೆಡಿಯಾಗಿದೆ. ಆ ನಿಟ್ಟಿನಲ್ಲೇ ನಾವು ಕೆಲಸ ಮಾಡ್ತೀವಿ.
ಸರ್ಕಾರದ ಕೆಲಸಗಳಿಗೆ ಸರ್ಕಾರದಿಂದ ನನಗೆ ಆಗಬೇಕಾದ ಕೆಲಸಗಳಿಗೆ ಯಾವುದೇ ಅಧಿಕಾರಿಗಳಿಗೆ ಲಂಚದ ಅಂಶವನ್ನು ಒಡ್ಡುವುದಿಲ್ಲ ಹಾಗೂ ಲಂಚವನ್ನು ಕೊಡುವುದಿಲ್ಲ ಅನ್ನುವುದನ್ನು ಈ ಮೂಲಕ ಪ್ರಮಾಣ ವಚನ ಮಾಡುತ್ತೇನೆ.